ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೆಂಗೆ ನಡಿಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ಮೇಲೆ ಕಾವೇರಿ ನೀರನ್ನ ಫ್ರೀಯಾಗಿ ಕೊಡೋಕ್ಕಾಗಲ್ಲ, 1 ಪೈಸೆ ಆದರೂ ಬಿಲ್ ಕಟ್ಟಲೇಬೇಕು, ನೌಕರರಿಗೆಲ್ಲ ಸಂಬಳ ಜಾಸ್ತಿ ಮಾಡಬೇಕು. ಅನೇಕ ಕಾರಣದಿಂದ ಅನಿವಾರ್ಯತೆ ಇದೆ. ಎಲ್ಲ ನಾಗರಿಕರು ಬಡವರು ಇದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ 1 ಪೈಸೆ ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಅದನ್ನ ವಚನ ಅವಾಗ ನಡೆಸಬೇಕಾಗಿತ್ತು. ನೀನು ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಅಧಿಕಾರಕ್ಕೆ ಬರಬೇಕಿತ್ತು. ಫ್ರೀ ಎಂಬ ಅಸ್ತ್ರವನ್ನ ಬಳಸ್ಕೊಂಡ್ರು, ಜನರ ಕಣ್ಣಿಗೆ ಮಣ್ಣು ಹಾಕಿದ್ರು. ನಮ್ಮ ಜನ ಸುಲಭವಾಗಿ ಮಣ್ಣು ಹಾಕಿಸ್ಕೊಂಡು ಬಾಯಿಗೆ ಬಿದ್ದಿದ್ದ ಮಣ್ಣನ್ನೇ ಅಮೃತ ಅಂತ ತಿಂದ್ರು. ಅದರ ಪರಿಣಾಮನ ಈಗ ಅನುಭವಿಸ್ಬೇಕು. ಇದೇನ ಏನ್ ಬಾಳ ದಿನ ನಡೆಯಂಗಿಲ್ಲ. ಇದೇನ್ ನಡಿತೈತಿ? ಗೌರ್ಮೆಂಟ್ ರೊಕ್ಕ ತುಂಬಬೇಕಲ್ಲ, ಇನ್ನು ಬಂದ್ ಮಾಡ್ತಾರಲ್ಲ, ಸುಳ್ಳು ಹೇಳಿ ಆಶ್ವಾಸನೆ ಮಾಡುದು. ಈಗ ನಾಳೆ ಮಂದಿನ ಮಚ್ಚಿತ್ತು ಅಂತಾರ, ಅವ್ರಿಗೆ ಸ್ಟೇಜ್ ಮೇಲೆ ಹೋಗಿ ಮಚ್ಚಿತ್ತು ಅಂತಾರ. ಆಗ ಬೆಳೆ ಬೇಕಾಗಿತ್ತು. ಅದಕ್ಕೊಂದಷ್ಟು ಯಾರದ್ದೋ ತಾತನ ಮನೆ ದುಡ್ಡು, ಜಿ ಕೆ ಶಿವಕುಮಾರ್ ಮನೆ ದುಡ್ಡು ಅಲ್ಲ, ಸಿದ್ದರಾಮಯ್ಯನವ್ರ ಮನೆ ದುಡ್ಡು ಅಲ್ಲ, ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು. ತೆರಿಗೆ ದುಡ್ಡನ್ನು ಹಾಕಿದ್ರು ವ್ಯಾಪಾರಕ್ಕೆ. ವ್ಯಾಪಾರ ಆದ ತಕ್ಷಣ ಬೆಳೆ ಕತ್ತರಿಸ್ಕೊಂಡ್ರು, ಇವ್ರು ಅಧಿಕಾರಕ್ಕೆ ಬಂದ್ರು. ಎಲ್ಲಿ ತರ್ತಾರ ಎಲ್ಲಿ ದುಡ್ಡು? ನಮ್ದ ಬ್ಯಾಳಿ ರೊಕ್ಕ, ಅಕ್ಕಿ, ಎಣ್ಣೆ ಹೆಚ್ಚಿಗೆ ಮಾಡ್ತಾರ, ನಿಮ್ಮ ಮೇಲೆ ಬಿಲ್ ಹೆಚ್ಚಿಗೆ ತಗೊಂತಾರ, ಮಾಡ್ತಾರ ಫ್ರೀ. ಎಲ್ಲಿ ಮಾಡ್ತಾರ? ಏನು ಅವ್ರ ಮನೇದ್ ಮಾಡ್ತಾರ? 4 ವರ್ಷ ಕಳೀಲಿ, ಇದೇ ತರದ ಬೇರೆ ರೂಪದ ಜನಕ್ಕೆ ಸಾಮಾಜಿಕವಾಗಿ ಬಲಪಡಿಸಲಿಕ್ಕೆ ನಾವು ಕೊಡ್ತೀವಿ ಅಂತ ಹೊಸ ತಗೊಂಡು ಬರ್ತಾರೆ. ಮತ್ತೆ 5 ವರ್ಷ ಅಧಿಕಾರಕ್ಕೆ ಬಂದ್ರೆ ಆಮೇಲೆ ಅವ್ರ ಬೆಳೆ ಅವ್ರ ವರ್ಷ ತೆಕ್ಕತ್ತಿರ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಮೇಲೆ ನಮ್ಮ ಮೇಲೆ ಎತ್ತಾಕ್ಬಿಟ್ಟು ನಮ್ಮ ಮೇಲೇನೆ ಕಾಸು ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಇವ್ರ ಕೆಲಸ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಮೂರ್ಖತನದ ಸರ್ಕಾರ ಇದು. ಮಾಡೋದೆಲ್ಲ ಮಾಡ್ಬಿಟ್ರು ಕಚಡ ಕೆಲಸನ ಈಗ ಬಂದು ಭಾಷಣ ಬಿಗಿತಾರೆ. ನೀವು ಆ ಗ್ಯಾರಂಟಿಗಳನ್ನ ಕೊಡೋದು ಸರಿ, ಕೊಡೋವಾಗಲೇ ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ಈ ಪರಿಪ್ರಮಾಣದ ಹೊಡ್ತಾ ಇರ್ತಿರ್ಲಿಲ್ಲ. ಅವತ್ತು ಓಟ್ ಬೇಕಿತ್ತಲ್ಲ. ಹೌದು, ಕಡೆ 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 ಸಾಮಾಜಿಕವಾಗಿ ನಾವು ಸಬಲೀಕರಣ ಮಾಡುತ್ತಿದ್ದೇವೆ. ಬೋರ್ಡು, ಅಯ್ಯ ನಿಮ್ಮ ಬೋರ್ಡ್ಗೆ ಎಷ್ಟು ಡಿ ಕೆ ಶಿವಕುಮಾರ್ ಹೇಳಿ 1 ಪೈಸೆನೂ ಕೊಟ್ಕೊಡಬೇಕಪ್ಪ ಅಂತ ನಿಮ್ಮ ಸರ್ಕಾರದ ಸಂಸ್ಥೆಗೆ ಹೇಳ್ರಪ್ಪ ಆ ಪೈಸೆ ಕೊಡಕ್ಕೆ. ಅಯ್ಯೋ, ಭಿಕ್ಷಕರು ತಗೊಂಬಂದು ಗೌರ್ಮೆಂಟ್ನವರು, ನೀವೆಲ್ಲ ಗೌರ್ಮೆಂಟ್ನವ್ರು ಭಿಕ್ಷಕರು, ನಾವೇ ಹಾಕ್ತಿರೋದು ಭಿಕ್ಷಾ ನಿಮ್ಗೆ ತಿನ್ನಿ ದಿನ ಅಂತ. ಕರ್ನಾಟಕ ಅನುಭವಿಸುತ್ತೆ ನಿಧಾನವಾಗಿ ಹೇಗೆ ಅದು 5, 6, 4ನೇ 6ನೇ ರಾಜ್ಯ ಆಗತ್ತೆ ಅನ್ನೋದನ್ನ ನೋಡ್ತಾ ಇರಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ